ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತಾ ಇರ್ತೀನಿ. ಇವತ್ತು ಒಂದು ಘಟನೆಯನ್ನು ವಿವರಿಸ್ತೀನಿ. ಅದರ ಮೂಲಕ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ತಂದೆ ತಾಯಿಗೆ 5 ಜನ ಮಕ್ಕಳು, 4 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. 5 ಜನ ಅಂದರೆ ಗಂಡು ಮಗು ಬೇಕು ಅಂತ ಹೇಳಿ ಏನೋ ಹರಕೆ. ಅವು ಇವತ್ತು ಕೆಲವ್ರಿಗೆ ಹೆಣ್ಮಕ್ಳಂದ್ರೆ ಪ್ರೀತಿ ಇರುತ್ತೆ, ಆದರೂ ಏನೋ ಗಂಡು ಮಗು ಮೇಲೆ ಆಸಕ್ತಿ. ಬಟ್ ಗಂಡು ಮಗು ಆಯಿತು. ಸೊ ಬೆಳೆದ 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 ಕೆಲವ್ರ ಮನೆಯಲ್ಲಿ ಮಕ್ಕಳು ಸ್ವಾರ್ಥಕ್ಕೋಸ್ಕರ ಹುಟ್ಟುಬಿಡ್ತವೆ. ಸೊ ಹಂಗೇನೆ ಈ ತಂದೆ ತಾಯಿಗೆ ಹುಟ್ಟಿದಂಥವನು ಅಪ್ಪ ಅಮ್ಮನಿಗೆ ಒಳ್ಳೆ ಮಗನಾಗಲಿಲ್ಲ, ಅಕ್ಕಂದಿರಿಗೆ ಒಳ್ಳೆ ತಮ್ಮನಾಗಲಿಲ್ಲ, ವೃತ್ತಿಪರ ವ್ಯಕ್ತಿ ಆಗಲಿಲ್ಲ, ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆ ಆಗಲಿಲ್ಲ, ನಿಸರ್ಗಕ್ಕೆ ಅವನಿಂದ ಏನು ಅನುಕೂಲನೂ ಆಗಲಿಲ್ಲ. ಮನೆಯಲ್ಲಿ ಅವ್ರ ತಂದೆ ಕುಲಕಸಬನ್ನು ಕಲಿಬಹುದಾಗಿತ್ತು, ಕಲೀಲಿಲ್ಲ. ಅವ್ರ ತಂದೆಗೆ ಮಗ ಇಂಥದ್ದೇನೋ ಕಲಿಬೇಕು ಅಂತ ಹೇಳಿ ಆಸೆ ಇತ್ತು. ರಿಕ್ವೆಸ್ಟ್ ಮಾಡಿ, ಖರ್ಚು ವೆಚ್ಚ ಮಾಡಿ, ಸಾಲ ಸೋಲ ಮಾಡಿ ಅವನಿಗೆ ಅದನ್ನು ಕೂಡ ತಂದೆ ಇಚ್ಛೆ ಪೂರೈಸ್ಕೊಳ್ಳೋದಕ್ಕೆ ಮಗನ್ನ ಓದಿಸಿದ್ರು, ಎಜುಕೇಷನ್ ಕೊಟ್ಟರು. ಬಟ್ ಅವನಲ್ಲಿ ಓದಲಿಲ್ಲ. ವ್ಯವಸಾಯ ಮಾಡಬಹುದಾಗಿತ್ತು, ಜಮೀನಿತ್ತು, ವ್ಯವಸಾಯನೂ ಮಾಡಲಿಲ್ಲ. ಸೊ ಅಕ್ಕಂದಿರಿಗೆ ಹೆಲ್ಪ್ ಮಾಡ್ಬೋದಾಗಿತ್ತು, ಮನೇಲಿ ಕೂತ್ಕೊಂಡು ಏನೋ ಒಂದು ಕೆಲಸ ಹೆಲ್ಪರ್ ಥರನಾದರೂ ಇರಬಹುದಾಗಿತ್ತು. ಕಸ ಗುಡಿಸ್ಕೊಂಡು ಅಪ್ಪ ಅಮ್ಮನಿಗೆ ಏನೋ ಒಂದು ಕೆಲಸಕ್ಕೆ ಸಹಾಯಕನಾಗಿ ಇದ್ದಿದ್ರೆ ಎಷ್ಟೋ ಅನುಕೂಲ ಆಗೋದು. ಬಟ್ ಮಾಡಲಿಲ್ಲ. ಚೆನ್ನಾಗಿ ಓದೋದಕ್ಕೆ ಅವಕಾಶ ಇತ್ತು. ಅವಕಾಶ ಅಂದರೆ ಅವ್ರ ಹತ್ರ ದುಡ್ಡಿಲ್ಲ, ಬಟ್ ಸಾಲ ಸೋಲ ಮಾಡಿ ಅವನು ಓದ್ತೀನಿ ಅಂದರೆ ಓದಿಸೋರು, ಅದನ್ನು ಮಾಡಲಿಲ್ಲ. ಏನೋ ಕಲಿತೀನಿ ಅಂತ ಹೇಳಿ ಓದ, ಅದನ್ನು ಅವನು ಇನ್ಕಂಪ್ಲೀಟ್ ಮಾಡಿಬಿಟ್ಟ, ಕಲೀಲಿಲ್ಲ. ಯಾರ್ಯಾರಿಂದನೂ ರೆಕಮೆಂಡ್ ಮಾಡಿಸಿ ಕೆಲಸಗಳನ್ನು ಕೊಡಿಸಿದ್ರು, ಬಟ್ ಯಾವ ಕೆಲಸನೂ ಮಾಡಲಿಲ್ಲ. ಸೊ ಕೊನೆಗೆ ಒಂದು ಊರಿಂದ, ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಏನೋ ದಬಾಕ್ತೀನಿ ಅಂತ ಹೇಳಿ ಬಹಳ ಅದ್ಭುತವಾಗಿ ಮನೆಯಲ್ಲೆಲ್ಲ ಅಹಂಕಾರದಿಂದ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಹೆಂಗೆ ಬದುಕು ತೋರಿಸ್ತೀನಿ ನೋಡಿ ಅಂತ ಹೇಳಿ ಬಂದು ಭಿಕ್ಷುಕರ ತರಹ ಬದುಕೋದಕ್ಕೆ ಶುರು ಮಾಡ್ದ. ಯಾರ್ಯಾರು ಫ್ರೆಂಡ್ಶಿಪ್ಪನ್ನ ಮಾಡ್ತಾರೆ ಎಲ್ಲರ ಹತ್ರನೂ ಜಗಳ, ಒಬ್ಬರ ಹತ್ರನೂ ಅವನು ನ್ಯಾಯವಾಗಿಲ್ಲ. ಅವನದು ಆಯುಷ್ ಎಷ್ಟು, ಫ್ರೆಂಡ್ಶಿಪ್ ಆಯುಷ್ ಅಂತಂದರೆ 1 ತಿಂಗಳು, ಇಲ್ಲ 3 ತಿಂಗಳು, ಇಲ್ಲ ಒಂದು 6 ತಿಂಗಳು, ಹೈಯೆಸ್ಟ್ ಅಂದರೆ 1 ವರ್ಷ. 1 ವರ್ಷದಲ್ಲಿ ಯಾರ್ಯಾರು ಫ್ರೆಂಡ್ ಆಗ್ತಾರೋ ಅವನ ಜೊತೆ ಎಲ್ಲ ಬಿಟ್ಬಿಡೋದು, ಮಾತು ಬಿಟ್ಬಿಡೋದು, ಜಗಳ ಆಡ್ಕೊಂಬಿಡೋದು, ರೂಮ್ ಬಿಟ್ಬಿಟ್ಟು ಹೋಗ್ಬಿಡೋದು. ಇವನು ಹೋಗಿರೋದೇ ಬಿಕಾರಿ ಇನ್ನೊಬ್ಬರ ರೂಮಲ್ಲಿ ಇರೋದಕ್ಕೆ. ಬಟ್ ಅವನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಬೆಂಗಳೂರಿಗೆ ಬಂದು ಸುಮಾರು ಒಂದು 20 ವರ್ಷಗಳಾಗಿದೆ. 20 ವರ್ಷದಿಂದ ವರ್ಷಕ್ಕೆ 2 ರೂಮ್ ಅಂತಂದ್ರೂ 40 ರೂಮ್ ಚೇಂಜ್ ಮಾಡಿದ್ದಾನೆ ಇದುವರೆಗೂ. ಸ್ವಂತ ಏನೋ ಮಾಡ್ತೀನಿ ಅಂತ ಹೇಳಿ ಯಾರ್ದು ಅಕ್ಕ ಬಾವನ ಸಪೋರ್ಟ್ ತಗೊಂಡು, ಅಥವಾ ಅಪ್ಪ ಅಮ್ಮಂದು ಸಪೋರ್ಟ್ ತಗೊಂಡು, ಇಲ್ಲ ಫ್ರೆಂಡ್ಸ್ಗಳ ಸಪೋರ್ಟ್ ತಗೊಂಡು, ಸೊ ಹೆಂಗೋ ಒಂದು ರೂಮ್ ಮಾಡ್ಕೊಂಡಿದ್ದಾನೆ. ಆ ರೂಮಲ್ಲಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅವನು ಏನೋ ಬಿಸ್ನೆಸ್ ಮಾಡಕ್ಕೆ ಹೊರಟಿದ್ದಾನೆ. ಇದುವರೆಗೂ ಏನೇನು ಬಿಸ್ನೆಸ್ ಮಾಡಿದ್ದಾನೆ 20 ವರ್ಷದಲ್ಲಿ ಒಂದೂ ಕೈ ಹತ್ತಿಲ್ಲ. ಯಾಕೆಂದರೆ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಇದು ಗೊತ್ತಿಲ್ಲ ಅವನಿಗೆ. ಬೇರೆಯವ್ರು ಯಾರು ಏನೇ ಹೇಳಿದ್ರು ಕೂಡ ಅದನ್ನು ತಲೆಗೂ ತಗೊಳ್ಳೋದಿಲ್ಲ. ಅಂದರೆ ಇವರೆಲ್ಲ ನನಗೆ ಮ್ಯಾನಿಪುಲೇಟ್ ಮಾಡ್ತಾವ್ರೆ, ಇವ್ರು ಹೇಳೋದು ಸರಿಯಲ್ಲ. ಸೊ ಅವ್ರು ಹೇಳೋದು ಸರಿಯಲ್ಲ ಅಂದಮೇಲೆ ಸರಿ ಏನು, ಅವನಿಗೇನೋ ಒಂದು ಬಂತು, ಅದನ್ನು ಮಾಡ್ದ. ಒಬ್ಬ ಮನುಷ್ಯ ಸಕ್ಸಸ್ ಆಗೋದಕ್ಕೆ ಅಥವಾ ಅವನ ಹೆಸರು ಮಾಡೋದಕ್ಕೆ, ಯಶಸ್ಸು ಕೀರ್ತಿ ಗಳಿಸ್ಬೇಕು, ಇಲ್ಲ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು, ಇಲ್ಲ ಗುರಿ ಸಾಧನೆಯನ್ನು ಮಾಡಬೇಕು. ಈ 6ರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಇದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ 20 ವರ್ಷ ಬೇಕಾ? ಖಂಡಿತವಾಗ್ಲೂ 20 ವರ್ಷ ಅವಶ್ಯಕತೆ ಇಲ್ಲ. ಬಟ್ 20 ವರ್ಷದಿಂದ ಏನೇನೋ ಸರ್ಕಸ್ ಮಾಡಿ 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 20 ಅಲ್ಲ, ಹೆಚ್ಚು ಕಡಿಮೆ 25 ವರ್ಷ ಆಗ್ಬಿಟ್ಟಿದೆ. 25 ವರ್ಷದಿಂದ ಏನೂ ದುಡ್ದಿಲ್ಲ, ಏನೂ ಹೆಸರು ಮಾಡಿಲ್ಲ, ಅಪ್ಪ ಅಮ್ಮನಿಗೂ ಸೇವೆ ಮಾಡಿಲ್ಲ, ಒಳ್ಳೆ ಮಗನಾಗಿಲ್ಲ, ಅಕ್ಕಂದಿರಿಗೆ ಭಾವಂದಿರಿಗೆ ಒಳ್ಳೆ ಬಾಮೈದನೂ ಆಗಲಿಲ್ಲ, ತಮ್ಮನೂ ಆಗಲಿಲ್ಲ. ಫ್ರೆಂಡ್ಸ್ಗಳಿಗಾದರೂ ಏನಾದರೂ ಉಪಯೋಗ ಬಂದ? ಯಾವ ಫ್ರೆಂಡ್ಸ್ಗಳಿಗೂ ಉಪಯೋಗಕ್ಕಿಲ್ಲ. ಪ್ರತಿಯೊಬ್ಬ ಯಾರನ್ನೇ ಪರಿಚಯ ಮಾಡಿದ್ರೆ ಅವ್ರ ಹತ್ರ ಜಗಳ. ಯಾರನ್ನೇ ಪರಿಚಯ ಮಾಡಿಕೊಟ್ರು, ಎಲ್ಲೇ ಅವನು ರೂಮ್ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ರು ಅಲ್ಲೊಂಥರ ಜಗಳ, ಏನೋ ಕಿತಾಪತಿ ತೆಗೆದ್ಬಿಡೋದು. ಹಿಂಗೆ ಮಾಡಿ 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 ಜೀವನ ಎಲ್ಲ ಬರೀ ಇದೇ ರೀತಿ ಆಗೋಯ್ತು. ಯಾಕೆ? ಕಾರಣ ಏನು? ಕಾರಣ ಏನು ಅಂತಂದರೆ,
ದಡ್ಡತನ, ಮೂರ್ಖತನ, ಅಹಂಕಾರ, ಅವಿವೇಕ, ಅಜ್ಞಾನ. ಇದು ಮನುಷ್ಯನಲ್ಲಿ ಬೇರೂರ್ಬಿಟ್ಟಿರುತ್ತೆ, ತುಂಬಿ ತುಳುಕ್ತಾ ಇರುತ್ತೆ. ತುಂಬಿ ತುಳುಕೋದ್ರಿಂದ ಪಾಪ ಏನೇ ಮಾಡಿದ್ರೂ ಮನುಷ್ಯ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಅಹಂಕಾರ, ಮೂರ್ಖತನ, ದಡ್ಡತನ, ಅವಿವೇಕ, ಅಜ್ಞಾನ. ಇದೇನಂದ್ರೆ ಅವನ ಒಂದು ವ್ಯಕ್ತಿತ್ವ ಹೇಗಿದೆ ಅಂದರೆ, ಯಾರೇ ಅವನ ಬಳಿ ಪರಿಚಯ ಆದರೆ ಅವನಿಗೆ ಎಲ್ಲರೂ ಕೂಡ ಹೊಗಳಬೇಕು, ಅವನಿಗೆ ಸಪೋರ್ಟ್ ಮಾಡಬೇಕು, ಅವನಿಗೆ ಜೈಕಾರ ಹಾಕಬೇಕು. ಅವನಿಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲದೇ ಇದ್ರೂ ಪರವಾಗಿಲ್ಲ. ಸೊ ಅವನು ಯಾವುದೇ ರೀತಿ ನಾಲಾಯಕ್ಕಾದರೂ ಪರವಾಗಿಲ್ಲ, ಅವನು ಬಿಕಾರಿಯಾಗಿದ್ರು ಅವನಿಗೆ ರಾಜನ್ ಥರ ಎದುರುಗಡೆ ಇರೋರು ಟ್ರೀಟ್ ಮಾಡಬೇಕು. ಸೊ ಹಿಂಗೆಲ್ಲ ಎಕ್ಸ್ಪೆಕ್ಟೇಷನ್, ಹೆವಿ ಮೋರ್ ಎಕ್ಸ್ಪೆಕ್ಟೇಷನ್ ಅಂತಾರಲ್ಲ ಆ ಥರ ಇದು ಬಿಗ್ ಎಕ್ಸ್ಪೆಕ್ಟೇಷನ್, ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದು. ಉದಾಹರಣೆಗೆ ಅಂಬಾನಿ ಮಕ್ಕಳಿಗೆ ಹೇಗೆ ನಾವು ರೆಸ್ಪೆಕ್ಟ್ ಕೊಡ್ತೀರಿ ಅಥವಾ ಅಂಬಾನಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತೀರಿ, ಹಂಗೆ ಅವನಿಗೆ, ಆ ಬಿಕಾರಿಗೆ, ಕೈಲಾಗದವನಿಗೆ ನಾಮರ್ದ ಶಿಖಂಡಿ ಅಂತ ಕರೀತಾರೆ. ಸೊ ಇಂಥವ್ರಿಗೆ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂದರೆ, ನನ್ನನ್ನು ಅಂಬಾನಿ ಥರ ಟ್ರೀಟ್ ಮಾಡಲಿ, ಟಾಟಾ ಬಿರ್ಲಾ ಥರ ಟ್ರೀಟ್ ಮಾಡಲಿ. ಕೈಯಲ್ಲಿ ಏನೂ ಇಲ್ಲ, ನಯಾ ಪೈಸದ ಕೆಲಸ ಇಲ್ಲ, ಸ್ಕಿಲ್ಲು ಟ್ಯಾಲೆಂಟ್ ಇಲ್ಲ, ಶಕ್ತಿ ಚೈತನ್ಯ ಇಲ್ಲ, ಬುದ್ಧಿ ಜ್ಞಾನನೂ ಇಲ್ಲ. ಎಲ್ಲವೂ ಇದೆ, ಆದರೆ ಉಪಯೋಗಿಸ್ಕೊಳ್ಳೋಕ್ಕೆ ಬರ್ತಾ ಇಲ್ಲ. ಯಾರಾದರೂ ಹೇಳಿದ್ದನ್ನಾದರೂ ಕೇಳಿ ಅವನ ಜೀವನವನ್ನು ನಾವು ಬದಲಾವಣೆ ಮಾಡ್ಕೊಳ್ಬಹುದು, ಪರಿವರ್ತನೆ ಮಾಡ್ಕೊಳ್ಬಹುದು, ರೂಪಾಂತರಣ ಮಾಡ್ಕೊಳ್ಬಹುದು. ಬಟ್ ಯಾವುದಕ್ಕೂ ಬಗ್ಗೋದಿಲ್ಲ. ಯಾಕೆ ಅಂದರೆ ಹೇಳಿದವರು ಒಬ್ಬರು ಇಬ್ಬರಲ್ಲ, 10 ಜನ, 100 ಜನ, 1000 ಜನ. ಯಾರೇ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಅವನು ಕೇಳೋವಂಥವನಲ್ಲ. ಇನ್ನೊಂದು ಅವನಲ್ಲಿ ವಿಶೇಷವಾದ ಗುಣ ಏನು ಅಂತಂದರೆ, ಯಾರ ಹತ್ರ ಜಗಳ ಮಾಡ್ಕೊಂಡ್ರು ಒಂದು 6 ತಿಂಗಳು 1 ವರ್ಷ ಬಿಟ್ಬಿಡ್ತಾನೆ, ಮತ್ತೆ ಬಂದು ತಿರ್ಗಾ ಸಾರಿ ಕೇಳ್ಕೊಂಡು ತಿರ್ಗಾ ಜಾಯ್ನ್ ಆಗ್ತಾನೆ, ತಿರ್ಗಾ ಜಗಳ ಮಾಡ್ಕೊಳ್ತಾನೆ, ತಿರ್ಗಾ ಹೋಗ್ಬಿಡ್ತಾನೆ. ತಿರ್ಗಾ ಒಂದು 6 ತಿಂಗಳು ವರ್ಷ ಬಿಟ್ಬಿಟ್ಟು ಬರ್ತಾನೆ, ಅಥವಾ 2 ವರ್ಷ ಇಲ್ಲ 3 ವರ್ಷ ಬಿಟ್ಬಿಟ್ಟು ಬರ್ತಾನೆ, ತಿರ್ಗಾ ನೈಸ್ ಒಳಗಡೆ ಬಂದು ಸೇರ್ಕೊಳ್ತಾನೆ. ತಪ್ಪಾಯಿತು ಹಾಗೆ ಹೀಗೆ ಏನೋ ಒಂದು ಮಾಡ್ಕೊಂಡು ಮತ್ತೆ ತಿರ್ಗಾ ಜಗಳ ಮಾಡ್ಕೊಳ್ತಾನೆ, ತಿರ್ಗಾ ಹೋಗ್ತಾನೆ. ಇದು ಒಬ್ಬೊಬ್ಬರ ಬಳಿ ಒಂದು 5 ಸಲ 10 ಸಲ ಇದೇ ರೀತಿ ಮಾಡ್ತಾ ಇರ್ತಾನೆ. ಯಾಕೆ ಹೀಗೆ? ಒಬ್ಬೊಬ್ಬರು ವ್ಯಕ್ತಿಗಳು ಈ ರೀತಿನೇ ಬದುಕುವಂಥದ್ದು. 6 ಕೇಳಲ್ಲ, 3 ಕೇಳಲ್ಲ. ಮೋರಿಯಲ್ಲಿ ಹುಟ್ಟಿರ್ತಾರೆ ಹುಳುಗಳಾಗಿ, ಅಲ್ಲೇ ಬೆಳೆದಿರ್ತಾರೆ, ಅಲ್ಲೇ ಸಾಯ್ತಾರೆ. ಸೊ ಇವರು ಮೋರಿಲಿರುವಂತಹ ಹುಳಗಳು, ಏನದು ಗಲಿಕೆ ಕೀಡೆ ಅಂತಾರೆ, ನಾಲಿ ಗಂದೆ ನಾಲಿಕೆ ಕೀಡೆ ಅಂತಾರೆ ಹಿಂದಿಲಿ. ಹಂಗಾಗಿರೋದ್ರಿಂದ ಇದು ಮೋರಿಲಿರುವಂತಹ ಹುಳ. ಸೊ ಇವ್ರದ್ದು ಜೀವನದ ಉದ್ದೇಶ ಏನು, ಕಾರಣ ಏನು ಗೊತ್ತಿಲ್ಲ. ಕೇವಲ ಸ್ವಾರ್ಥಕ್ಕೋಸ್ಕರ ಬದುಕುವಂತಹ ವ್ಯಕ್ತಿಗಳು ಈ ರೀತಿ ಹಲವಾರು ಜನ ಇದ್ದಾರೆ, ಸಾಕಷ್ಟು ಜನಗಳಿರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಹೆಚ್ಚು ಈ ಗುಣಗಳನ್ನು ನಾವು ನೋಡಬಹುದು. ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಊರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಏನೋ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಏನೂ ಮಾಡೋದಿಲ್ಲ. ಊರು ಬಿಟ್ಟು ಹೋದವರು ಎಲ್ಲರೂ ಕೂಡ ಏನೂ ಮಾಡಿಲ್ಲ ಅಂತಿಲ್ಲ, ಸುಮಾರು ಜನ ಮಾಡ್ತಾರೆ. ಬಟ್ ಕೆಲವರು ಬೆರಳೆಣಿಕೆಯಷ್ಟು ಈ ಥರ ಗಂದಿ ನಾಲಿಕೆ ಕೀಡೆಗಳು ಹುಟ್ಟುಬಿಟ್ಟಿರ್ತಾರೆ. ಸೊ ಪಾಪ ಇವರನ್ನು ಏನು ಮಾಡಿದ್ರು, ಯಾರ್ಯಾರು ಏನೇ ಮಾಡಿದ್ರು ಕೂಡ ಅವರನ್ನು ಎತ್ತಿಡೋದಕ್ಕೆ ಸಾಧ್ಯವಿಲ್ಲ, ಅವರನ್ನು ಬೆಳೆಸೋದಕ್ಕೆ ಸಾಧ್ಯವಿಲ್ಲ. ಅವನನ್ನು ಅಯ್ಯೋ ಪಾಪ ಅಂತಂದರೆ ಯಾರ್ಯಾರೆಲ್ಲ ಅಯ್ಯೋ ಪಾಪ ಅಂತಾರೆ, ಇವ್ರಿಗೆಲ್ಲ 6 ತಿಂಗಳು ಶಾಪ, ಕಟ್ಟಿಟ್ಟ ಬುತ್ತಿ. ಏನೇ ಅವನಿಗೆ ಸಪೋರ್ಟ್ ಮಾಡಿದ್ರು ಕೂಡ ಆ ಸಪೋರ್ಟನ್ನು ಕೂಡ ಕೃತಜ್ಞತೆ ಇಲ್ಲದೇ ಅದನ್ನು ಬಹಳ ಕೇವಲವಾಗಿ ಹೀಯಾಳಿಸ್ಬಿಡ್ತಾನೆ. ಒಂದು ಕ್ಷಣದಲ್ಲಿ 1 ವರ್ಷ ಮಾಡಿರೋದಂತಹ ಸಹಾಯ ಕೇವಲ ಒಂದೇ ಕ್ಷಣದಲ್ಲಿ ವಾಡದು ಬಿಸಾಕಿ, ನೀನೇನು ಮಾಡಿರೋದು, ನಾನು ಇದ್ದಿದ್ದಕ್ಕೆ ನೀನು ಬದುಕಿದೆಯಾ, ಇಲ್ಲಾಂದ್ರೆ ನೀನು ಸತ್ತೋಗ್ಬಿಡ್ತಾ ಇದ್ದೆ ಅಂತ ಎದುರುಗಡೆ ಇರೋನಿಗೆ ಹೇಳ್ತಾನೆ. ಎದುರುಗಡೆ ಇರೋನು ಇದು ಕೊಟ್ಟಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಇವನು ಬದುಕ್ತಾ ಎಷ್ಟು ದಿವಸ ಇದ್ದ. ಆದರೆ ಎದುರುಗಡೆ ಇರೋನಿಗೆ ಹೇಳ್ತಾವನೆ, ನಾನು ಬದುಕಿದ್ದಕ್ಕೆ, ನಾನು ಬಂದಿದ್ದಕ್ಕೆ ನೀನು ಉದ್ಧಾರ ಆಗಿದ್ದು ಅಂತ. ಈ ರೀತಿ ಉಲ್ಟಾ ಜಗಳಗಳನ್ನು ಮಾಡಿಕೊಂಡು 1 ವರ್ಷ, 5 ವರ್ಷ, 10 ವರ್ಷ ಸಹಾಯ ಮಾಡಿರುವಂಥದ್ದನ್ನು ಕೂಡ ಮರ್ತು ಬಿಡ್ತಾನೆ. ಇಂಥ ಕೃತಜ್ಞತೆ ಇಲ್ಲದೆ ಇರುವಂತಹ ಹೀನಾಯ ಸ್ಥಿತಿಯಲ್ಲಿ ಬದುಕುವಂತಹ ಕೆಲವರು, ಇವರನ್ನು ಏನಂತ ಕರಿಬೇಕು ಅಂತಲೂ ಗೊತ್ತಿಲ್ಲ. ಬಹಳ ಕೀಳ್ಮಟ್ಟದ ಮನಸ್ಥಿತಿ, ಅಂದರೆ ತುಂಬ ಲೋ ವಿಷನ್ ಇರುವಂತಹ ವ್ಯಕ್ತಿಗಳು. ಇಂಥವ್ರನ್ನ ಏನಾದರೂ ನಿಮ್ಮ ಸುತ್ತಮುತ್ತ ಇದ್ದರೆ, ಸ್ನೇಹಿತರಾಗಲಿ ಅಥವಾ ಬಂಧು ಬಳಗದಲ್ಲಾಗಲಿ ಅಥವಾ ನೆರೆಹೊರೆಯವರಲ್ಲಾಗಲಿ ಅಥವಾ ಸಹೋದ್ಯೋಗಿಗಳಲ್ಲೂ ಕೂಡ ಕೆಲವರು ಇರ್ತಾರೆ, ದಯವಿಟ್ಟು ಇಂಥವ್ರನ್ನ ದೂರ ಇಟ್ಬಿಡಿ.
ಅಂತ ಕಡೆ ಕೆಲಸ ಮಾಡ್ತಾ ಇದ್ರೆ ಕೆಲಸನೇ ಬಿಟ್ಬಿಡಿ ಬೇಕಾದ್ರೆ. ಇಂಥವ್ರಿಂದ ನಿಮ್ಮ ಜೀವನ ಸರ್ವನಾಶ ಆಗ್ಬಿಡ್ತದೆ. ನಿಮ್ಮ ಜೀವನ ಸರ್ವನಾಶ ಆಗಲಿಲ್ಲ ಅಂದ್ರೂ ಆರ್ಥಿಕವಾಗಿ ನೀವೇನು ಹಾಳಾಗ್ಲಿಲ್ಲ ಅಂದ್ರೂ ಮಾನಸಿಕವಾಗಿ ನೀವು ಹಾಳಾಗ್ಬಿಡ್ತೀರಾ. ಹುಚ್ಚಾಸ್ಪತ್ರೆಗೆ ಹೋಗಿ ಸೇರ್ಕೊಳ್ತೀರಾ. ಟಾಕ್ಸಿಕ್ ಪೀಪಲ್ ಅಂತ ಕರೀತಾರೆ. ಆ ಥರ ಟಾಕ್ಸಿಕ್ ಆಗ್ಬಿಡ್ತೀರಾ. ಅಂದ್ರೆ ಎಂಗ್ಸೈಟಿ ಬಂದ್ಬಿಡ್ತದೆ, ನಿಮಗೆ ಹಲವಾರು ಕಾಯಿಲೆಗಳು ಬಂದ್ಬಿಡ್ತವೆ. ನಿಮ್ಮ ದೇಹದಲ್ಲಿರುವ ಹಾರ್ಮೋನ್ಸ್ಗಳೆಲ್ಲ ಇಂಥವ್ರು ಸ್ನೇಹ ಮಾಡೋದ್ರಿಂದ ಇನ್ಬ್ಯಾಲೆನ್ಸ್ ಆಗಿ ನಿಮಗೆ ಹಲವಾರು ಅವಯವಗಳೆಲ್ಲ ಕ್ಷೀಣಿಸ್ತಾ ಹೋಗ್ತಾ ಇರ್ತವೆ. ಅದ್ರ ಸತ್ವವನ್ನು ಕಳ್ಕೊಳ್ತವೆ. ಇಂಥವ್ರ ಹತ್ರ ಖಂಡಿತವಾಗ್ಲೂ ಇರಬೇಡಿ. ಇವ್ರಿಗೆ ಬಹಳ ದೊಡ್ಡ ದೊಡ್ಡ ಕನಸುಗಳಿರ್ತವೆ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದು. ನಾನು ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ, ಹಾಗೆ ಹೀಗೆ ಅಂತ. ಇದು ಹುಟ್ಟದಾಗ್ಲಿಂದನೂ ಹೇಳ್ತಾ ಇರ್ತಾರೆ, ಪ್ರತಿ ಭೇಟಿಯಲ್ಲೂ ಹೇಳ್ತಾ ಇರ್ತಾರೆ. ಬಟ್ ಇದುವರೆಗೂ ಮಾಡಿದ್ದೇನು 40 ವರ್ಷದಲ್ಲಿ? 40 ವರ್ಷ ವಯಸ್ಸು, 40 ವರ್ಷದಲ್ಲಿ ಏನ್ ಮಾಡಿದೆ? 45 ವರ್ಷ ವಯಸ್ಸು, ಹೆಚ್ಚು ಕಡಿಮೆ 15 ವರ್ಷಕ್ಕೆ ಬೆಂಗಳೂರಿಗೆ ಬಂದಿದ್ದು. ಸೊ 45, 15, 30 ವರ್ಷ ಆಗೋಯ್ತು. 30 ವರ್ಷದಿಂದ ಏನು ಮಾಡಿದೆಯಾ? ಏನೂ ಇಲ್ಲ. ಮಾಡೋದೆಲ್ಲ ಬಹಳ ದೊಡ್ಡ ದೊಡ್ಡ ಮಾತುಗಳು, ಶ್ರೀಮಂತರು ಆಡೋ ಥರ, ಸಾಧಕರು ಆಡೋ ಥರ ಮಾತುಗಳನ್ನು ಆಡೋದು. ಫೈನಲ್ ಆಗಿ ಇವರು ಒಂದು ಬೇಡಿಕೆ ಏನಂದ್ರೆ, ಸರ್ 100 ರೂಪಾಯಿ ಇದ್ರೆ ಕೊಡಿ ದಯವಿಟ್ಟು, ಮುಂದಿನ ವಾರ ಕೊಡ್ತೀನಿ. 100 ರೂಪಾಯಿ, 500 ರೂಪಾಯಿ ಕೊಡಿ ಸರ್, ಮುಂದಿನ ವಾರ ಕೊಡ್ತೀನಿ. 1000 ರೂಪಾಯಿ ಕೊಡಿ ಸರ್, ನಾನು ನೆಕ್ಸ್ಟ್ ಯಾವುದೋ ಒಂದು ದುಡ್ಡು ಬರ್ತದೆ ಬಂದಾಗ ಕೊಡ್ತೀನಿ. ಅಂದರೆ ಇಷ್ಟು ದೊಡ್ಡ ದೊಡ್ಡದೆಲ್ಲ ಮಾತಾಡೋನು 100 ರೂಪಾಯಿ, 100 ರೂಪಾಯಿ. ಈಗಿನ ಕಾಲದಲ್ಲಿ 100 ರೂಪಾಯಿ ಲೆಕ್ಕಕ್ಕೆ ಇಲ್ಲ. 100 ರೂಪಾಯಿಗೆ ಏನು ಬರೋದಿಲ್ಲ. ಸೊ 100 ರೂಪಾಯಲ್ಲಿ ಕೊಡಿ ಅಂತ ಕೇಳ್ತಾವನೆ ಅಂತಂದ್ರೆ 100 ರೂಪಾಯಿ ಇಲ್ದೇನೆ ಬದುಕ್ತಾ ಇದ್ದಾನೆ. 100 ರೂಪಾಯಿ ಇಲ್ದೇನೆ ಏನಕ್ಕಪ್ಪ 100 ರೂಪಾಯಿ ಅಂದ್ರೆ ಬಸ್ ಚಾರ್ಜ್ಗಿಲ್ಲ, ಅದಕ್ಕೋಸ್ಕರ 100 ರೂಪಾಯಿ ಕೊಡಿ. ಆಡೋ ಮಾತುಗಳನ್ನು ನೋಡಿದ್ರೆ ಅಬ್ಬಾ ಅಬ್ಬಾ ಅಬ್ಬಾ, ಅಂಬಾನಿಗೂ ಮೀರಿಸ್ತದೆ, ಎಲಾನ್ ಮಸ್ಕ್ನ ಮೀರಿಸುವಂಥ ಮಾತುಗಳು. ಆ ತಲೆಯಲ್ಲಿ ಐಡಿಯಾಗಳು, ಎಂತೆಂಥ ಐಡಿಯಾಗಳು ಬರ್ತವೆ ಅಂದ್ರೆ ಒಂದೂ ಎಕ್ಸಿಕ್ಯೂಷನ್ ಆಗಿಲ್ಲ, ಎಕ್ಸಿಕ್ಯೂಟ್ ಮಾಡಕ್ ಸಾಧ್ಯವಿಲ್ಲ. ಇಂಥವ್ರಿಗೆ ಸಾಕಷ್ಟು ಜನ ಪಾಪ ಏನೋ ಬೆಳಿತಾನೆ, ಅವನ ಆಶಾವಾದಿ, ಇವನು ಇವತ್ತಲ್ಲ ನಾಳೆ ಬೆಳಿತಾನೆ ಅಂತೇಳಿ ಸ್ಪಾನ್ಸರ್ ಮಾಡಿದವರು ಸುಮಾರು ಜನ, ಅವನಿಗೇನೋ ಹೇಳ್ಕೊಟ್ಟವರು, ಓರಲ್ ಸಪೋರ್ಟ್ ಮಾಡಿದವರು ಸುಮಾರು ಜನ. ಸರಿ, ಅಟ್ಲೀಸ್ಟ್ ಎಲ್ಲ ಯಾರಿಗೂ ಅಷ್ಟೇ ಬೆಂತಟ್ಟಿದ್ರೆ ಬೆಳೆದೇ ಬೆಳಿತಾನೆ ಅನ್ನೋದಕ್ಕೋಸ್ಕರ ಬೆಂತಟ್ಟದವರು ಸುಮಾರು ಜನ. ಬೆಂತಟ್ಟದವ್ರಿಗೆ ಚಪ್ಪಲಿ ತಗೊಂಡು ಹೊಡೆದ್ರು ಅಂತ ಹೇಳಿದಂತಹ ಮಹನೀಯರು ಇಂಥವರೆಲ್ಲ ಅವಿವೇಕಿಗಳು, ಅಜ್ಞಾನಿಗಳಿರ್ತಾರೆ. ಓರಲ್ ಸಪೋರ್ಟ್ ಮಾಡಿ ಏನೋ ಒಂದು ಸಹಾಯ, ಒಂದು ಐಡಿಯಾ ಕೊಟ್ಟು ಹಿಂಗಿಂಗಲ್ಲ ಹಿಂಗಿಂಗೆ ಅಂತ ಹೇಳ್ಕೊಟ್ಟು ಅವನಿಗೆ ಕೂಡ, ಸೊ ನನ್ನಿಂದ ನೀನು ಬೆಳೆದಿದ್ದೀನಿ ಹೊರತು ನಿನ್ನಿಂದ ನಾನು ಬೆಳೆದಿಲ್ಲ ಅಂತ ಹೇಳ್ಕೊಂಡು ತಿರುಗಾಡೋ ಅಂಥವ್ರು. ಇಬ್ಬರು ಫ್ರೆಂಡ್ಸ್ಗಳು ಕ್ಲೋಸ್ ಆಗಿದ್ದರೆ ಇವನು ಬಂದು ಅವ್ರ ಜೊತೆ ಸೇರ್ಕೊಂಡು ಅವರಿಬ್ಬರನ್ನ ಬೇರ್ ಮಾಡಿಸುವಂತಹ ಶಕ್ತಿ ಉಳ್ಳಂಥವ್ರು. ಇಂಥವರೆಲ್ಲ ಪ್ರಪಂಚದಲ್ಲಿ ಸಾಕಷ್ಟು ಜನ ಬದುಕ್ತಾ ಇರ್ತಾರೆ. ದಯವಿಟ್ಟು ಇಂಥವ್ರನ್ನ ಹತ್ರ ಸೇರಿಸ್ಬೇಡಿ. ಇಂಥವರಿಂದ ಸಾಧ್ಯವಾದಷ್ಟು ದೂರ ಇರಿ. ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಮನುಷ್ಯನಿಗೆ ಆರೋಗ್ಯ, ತೃಪ್ತಿ, ನೆಮ್ಮದಿ ಇದು ಬಹಳ ಬಹಳ ಮುಖ್ಯ. ಈ ಮೂರನ್ನು ತಿಂದಾಕುವಂಥವ್ನು, ಈ ಮೂರನ್ನು ಸಾಯಿಸ್ಬಿಡೋ ಅಂಥವ್ರು ಈ ವ್ಯಕ್ತಿತ್ವದವರು. ವ್ಯಕ್ತಿತ್ವ ಅನ್ಬಾರ್ದು, ಅದು ದರಿದ್ರ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಇಂಥವ್ರು. ದಯವಿಟ್ಟು ಇಂಥವ್ರನ್ನ ಹತ್ರ ಸೇರಿಸ್ಬೇಡಿ. ಹತ್ರ ಏನಾದರೂ ಬಂತು ಅಂದರೆ ಈ ಮೂರಕ್ಕೆ ನಿಮಗೆ ಕಳ್ಕೊಂಬಿಡ್ತೀರಾ, ಸತ್ತೋಗ್ಬಿಡುತ್ತೆ. ಆರೋಗ್ಯ ಸತ್ತೋಗ್ಬಿಡುತ್ತೆ, ತೃಪ್ತಿ ಸತ್ತೋಗ್ಬಿಡುತ್ತೆ, ನೆಮ್ಮದಿ ಸತ್ತೋಗ್ಬಿಡುತ್ತೆ. ಸೊ ಇಂಥವರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳ್ಳೆಯದು. ಸೊ ನಾನು ಏನಿವತ್ತು ಹೇಳಿದೆ, ನೀವು ಕೇಳಿರೋಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಪರಿಹಾರ ಕೇಳಿದಿರ, ಖಂಡಿತವಾಗ್ಲೂ ಪರಿಹಾರ ಇಲ್ಲ. ಇದಕ್ಕೇನು ಪರಿಹಾರ ಅಂದರೆ ಇವರಿಂದ ಇಗ್ನೋರ್ ಮಾಡೋದು, ಇವರಿಂದ ದೂರ ಇರೋದೇ ಪರಿಹಾರ. ಇವರನ್ನು ನೋಡದೇ ಇರೋದು, ಇವರನ್ನು ಮಾತಾಡದೇ ಇರೋದೇ ಪರಿಹಾರ. ಇವರನ್ನೇನಾದರೂ ಹತ್ರ ಬಿಟ್ಕೊಂಡ್ರೆ ಕಾಳಿಂಗ ಸರ್ಪನ ನಿಮ್ಮ ಹತ್ರ ಇಟ್ಕೊಂಡಂಗೆ, ವಿಷ ಜಂತುಗಳು, ಚೇಳು ಅವು ಇರ್ತಾವಲ್ಲ, ಇದನ್ನೆಲ್ಲ ನಿಮ್ಮ ಹತ್ರ ಇಟ್ಕೊಂಡಂಗೆ. ದಯವಿಟ್ಟು ಇಂಥವ್ರನ್ನ ಇಟ್ಕೊಂಬೇಡಿ. ಯಾವತ್ತು ಕಚ್ಚಿ ಸಾಯಿಸ್ಬಿಡ್ತಾರೋ ನಿಮಗೆ ಗೊತ್ತಿಲ್ಲ. ಸೊ ಒಂದು ಸತ್ತೋದ್ರೂ ಪರವಾಗಿಲ್ಲ, ಸತ್ತೋಗ್ಬಿಟ್ಟೆ ಅಂತ ಅನ್ಬೋದು. ಬಟ್ ಇದು ಸಾಯಕ್ಕೂ ಬಿಡೋದಿಲ್ಲ, ಬದುಕಕ್ಕೂ ಬಿಡೋದಿಲ್ಲ. ಅಂತರ್ಪಿಚಾಚಿಯಾಗಿ ನರಳಾಟವನ್ನು ತಂದುಬಿಡ್ತಾರೆ. ಇಂಥವ್ರ ಹತ್ರ ದಯವಿಟ್ಟು ದೂರ ಇಟ್ಬಿಡೋದೇ ಇದಕ್ಕೆ ಪರಿಹಾರ. ಸೊ ನಾನು ಹೇಳಿದ್ದೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.